ಕಾಂಟ್ರವರ್ಸಿ ಕ್ರಶ್ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಲ್ಲಿ ನಾನೊಬ್ಬಳೇ ನಟಿ, ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೊಡವ ಸಮುದಾಯದಲ್ಲಿ ತುಂಬ ಜನ ನಟಿಯರಿದ್ದಾರೆ. ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡೋ ಮೂಲಕ ಮತ್ತೊಂದು ವಿವಾದವನ್ನು ತಲೆ ಮೇಲೆ ಹಾಕ್ಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬೇಕಂತಲೇ ವಿವಾದದ ಕಿಡಿ ಹೊತ್ತಿಸಿದ್ರ ಕಿರಿಕ್ ಬೆಡಗಿ. ಕೊಡವ ಸಮುದಾಯದಿಂದ ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ಕೊಡವ ಸಮುದಾಯದ ಬಂದಂಥ ಮೊದಲ ನಟಿ ನಾನು, ಚಿತ್ರರಂಗಕ್ಕೆ ಬಂದಂಥ ಮೊದಲ ಕೊಡವ ನಟಿ ನಾನು ಅಂತ ಹೇಳಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದ ಮೊದಲ ನಟಿ ನಾನು ಅಂತ ಹೇಳುವ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ. ಕಿರಿಕ್ ಬೆಡಗಿ ವಿರುದ್ಧ ಕೊಡವ ನಟಿಯರು ಈಗ ಗರಂ ಆಗಿದ್ದಾರೆ. ರಶ್ಮಿಕಾ ನಾನೇ ಮೊದಲು ಅಂದರೆ ನಿಜ ಆಗಲ್ಲ. ನಿಧಿ ಸುಬ್ಬಯ್ಯ ಅವರು ಹೇಳಿದರು, ಕೌಂಟರ್ ಕೊಟ್ಟಿದ್ದಾರೆ. ಯಾರು ಮೊದಲು ಬಂದಿದ್ದಾರೆ ಅನ್ನೋದಲ್ಲ, ಜನ ಹೇಗೆ ಸ್ವೀಕರಿಸಿದ್ದಾರೆ ಅನ್ನೋದು ಮುಖ್ಯ. ಕಿರಿಕ್ ಬೆಡಗಿಗೆ ಕೊಡವ ನಟಿ ಪ್ರೇಮ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ನಮ್ಮೊಂದಿಗೆ ನಿಧಿ ಸುಬ್ಬಯ್ಯ ಅವರು ಮಾತಾಡ್ಸೋಣ. ನಿಧಿ ಸುಬ್ಬಯ್ಯ ಅವರು ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ ಸರ್? ನಿಧಿ ಸುಬ್ಬಯ್ಯ, ನಾವು ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಐ ಆಮ್ ಗುಡ್, ಡೂಯಿಂಗ್ ವೆಲ್. ಕೊಡವ ಸಮುದಾಯದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಒನ್ ಅಂಡ್ ಓನ್ಲಿ ಒಬ್ಬರೇ ಆಕ್ಟರ್ ಅಂತೆ. ಐ ಮೀನ್ ಅದನ್ನ ನೋಡಿ ಸರ್, ಅದನ್ನ ಹೇಳಿದ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸು. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಒಂದ್ ಕಿವಿನ ತಗೊಂಡು ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ. ಇವಾಗ ನೋಡಿ, ರಾಹುಲ್ ಗಾಂಧಿ ಅವ್ರು ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ಸ್, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ನಾವು ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ? So we should just ignore. It's okay, she's doing well for herself. I wish her all the best. ನಿಧಿ ಸುಬ್ಬಯ್ಯ ಅವರೇ, ನೀವು ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ, ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ, ಬಿಗ್ ಬಾಸ್ಗೆ ಹೋಗಿದ್ರಿ. ನೀವು ಇಡೀ ರಾಜ್ಯದ ಕನ್ನಡಿಗರಿಗೆ ಗೊತ್ತಿದೆ ನೀವೊಬ್ರು ಕೊಡವ ಸಮುದಾಯದಿಂದ ಬಂದಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ. ನೀವು ಕೇವಲ ಕನ್ನಡದಲ್ಲ, ಹಿಂದಿಯಲ್ಲೂ ಕೂಡ ನೀವು ನಟನೆ ಮಾಡಿದ್ದೀರಿ. ನಿಮ್ಮಂತೆ ಅನೇಕ ಜನ ಕೊಡವ ಸಮುದಾಯದಿಂದ ಬಂದಂತ ನಟಿಯರಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ, ಇವರಿಗೆ ಜ್ಞಾನ ಇದೆಯಾ ಇಲ್ವಾ? ನೀವು ಹೇಳ್ಬೋದು ಇದಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಅಂತೇಳಿ, ಆದ್ರೆ ನಾವು ಸೀರಿಯಸ್ ಆಗಿ ತಗೊಂತೀವಿ. ಕೊಡವರ ಮೇಲೆ ಒಂದು ಗೌರವ ಇದೆ, ಕೊಡವ ಸಮುದಾಯದ ಮೇಲೆ ಗೌರವ ಇದೆ. ಇಡೀ ದೇಶವೇ ಇವತ್ತು ಕೊಂಡಾಡುತ್ತೆ ಕೊಡವ ಸಮುದಾಯದ ಬಗ್ಗೆ. ಆದ್ರೆ ಈ ರೀತಿಯಾಗಿ ಹೇಳೋದು ನಮ್ಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ. ಅದೇ ಸರ್, ಅದ್ ಗೊತ್ತಿಲ್ಲ. ಅವ್ರು ಮೋಸ್ಟ್ಲಿ ಅವರಿಗೆ ಅವ್ರ PR ಅವ್ರು ಹೇಳ್ಕೊಟ್ಟಿರ್ಬೋದು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಂತ. ಆದ್ರೆ ನಾನು ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ರೀಸೆಂಟ್ ಆಗಿ ನಮ್ UI ಪ್ರಮೋಷನ್ಸ್ ಅಲ್ಲೂ ಅಷ್ಟೇ, ನಾನು ಹಾಗೂ ರೀಶ್ಮಾ ನಾಣಯ್ಯ ಇಬ್ರು ಕೊಡಗಿನ ಹುಡುಗಿರು ಎಲ್ಲ ಪ್ರೆಸ್ ಮೀಟ್ಸ್ ಅಲ್ಲಿ ನಾವಿಬ್ರು ಹೋಗಿದ್ದು. ಸೊ ಅಲ್ಲೂ ಅಷ್ಟೇ, ಬಿಫೋರ್ ವಿ ಸ್ಟಾರ್ಟ್ ಆ ಇಂಟರ್ವ್ಯೂಸ್ ನಾವ್ ಯಾವಾಗ್ಲೂ ನಮ್ ಫಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದಿಂದ, ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋದು ಪ್ರೇಮಾ ಮ್ಯಾಮ್. ಐ ವಿಲ್ ಆಲ್ವೇಸ್ ಲವ್ ಅಂಡ್ ರೆಸ್ಪೆಕ್ಟ್ ಹರ್. ಸೊ ಅದನ್ನ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಿಕಾಸ್ ನಾವಿಬ್ರು ಅಷ್ಟೇ ಕೊಡಗಿನಿಂದ ಬಂದಿರಂತ ಹೀರೋಯಿನ್ಸ್, ರೀಶ್ಮಾ ಅಂಡ್ ಮೀ. ಸೊ ಆ ತರ ನಾವು ನನ್ ಬಗ್ಗೆ ಹೇಳ್ಕೋಬಹುದು ಸರ್. ಅವ್ರು ಏನಕ್ಕೆ ಆ ತರ ಹೇಳಿದ್ದಾರೆ, ಐ ಹ್ಯಾವ್ ನೋ ಐಡಿಯಾ. ನಂಗೆ ಗೊತ್ತಿಲ್ಲ. ಕಾಂಟ್ರವರ್ಸಿ ಕ್ರಶ್ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಲ್ಲಿ ನಾನೊಬ್ಬಳೇ ನಟಿ, ಮೋಸ್ಟ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕೊಡವ ಸಮುದಾಯದಲ್ಲಿ ತುಂಬ ಜನ ನಟಿಯರಿದ್ದಾರೆ. ಇವತ್ತು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡೋ ಮೂಲಕ ಮತ್ತೊಂದು ವಿವಾದವನ್ನು ತಲೆ ಮೇಲೆ ಹಾಕ್ಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬೇಕಂತಲೇ ವಿವಾದದ ಕಿಡಿ ಹೊತ್ತಿಸಿದ್ರ ಕಿರಿಕ್ ಬೆಡಗಿ. ಕೊಡವ ಸಮುದಾಯದಿಂದ ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ಕೊಡವ ಸಮುದಾಯದ ಬಂದಂಥ ಮೊದಲ ನಟಿ ನಾನು, ಚಿತ್ರರಂಗಕ್ಕೆ ಬಂದಂಥ ಮೊದಲ ಕೊಡವ ನಟಿ ನಾನು ಅಂತ ಹೇಳಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದಿಂದ ಯಾರೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ನನಗನಿಸುತ್ತೆ ಕೊಡವ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ನಾನು. ಕೊಡವ ಸಮುದಾಯದ ಮೊದಲ ನಟಿ ನಾನು ಅಂತ ಹೇಳುವ ಮೂಲಕ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ. ಕಿರಿಕ್ ಬೆಡಗಿ ವಿರುದ್ಧ ಕೊಡವ ನಟಿಯರು ಈಗ ಗರಂ ಆಗಿದ್ದಾರೆ. ರಶ್ಮಿಕಾ ನಾನೇ ಮೊದಲು ಅಂದ್ರೆ ನಿಜ ಆಗಲ್ಲ. ನಿಧಿ ಸುಬ್ಬಯ್ಯ ಅವರು ಹೇಳಿದರು, ಕೌಂಟರ್ ಕೊಟ್ಟಿದ್ದಾರೆ. ಯಾರು ಮೊದಲು ಬಂದಿದ್ದಾರೆ ಅನ್ನೋದಲ್ಲ, ಜನ ಹೇಗೆ ಸ್ವೀಕರಿಸಿದ್ದಾರೆ ಅನ್ನೋದು ಮುಖ್ಯ. ಕಿರಿಕ್ ಬೆಡಗಿಗೆ ಕೊಡವ ನಟಿ ಪ್ರೇಮ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ನಮ್ಮೊಂದಿಗೆ ನಿಧಿ ಸುಬ್ಬಯ್ಯ ಅವರು ಮಾತಾಡ್ಸೋಣ. ನಿಧಿ ಸುಬ್ಬಯ್ಯ ಅವರು ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ ಸರ್? ನಿಧಿ ಸುಬ್ಬಯ್ಯ, ನಾವು ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಐ ಆಮ್ ಗುಡ್, ಡೂಯಿಂಗ್ ವೆಲ್. ಕೊಡವ ಸಮುದಾಯದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಒನ್ ಅಂಡ್ ಓನ್ಲಿ ಒಬ್ರೇ ಆಕ್ಟರ್ ಅಂತೆ. ಐ ಮೀನ್ ಅದನ್ನ ನೋಡಿ ಸರ್, ಅದನ್ನ ಹೇಳಿದ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸು. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಒಂದ್ ಕಿವಿನ ತಗೊಂಡು ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ. ಇವಾಗ ನೋಡಿ, ರಾಹುಲ್ ಗಾಂಧಿ ಅವ್ರು ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ಸ್, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ನಾವು ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ? So we should just ignore. It's okay, she's doing well for herself. I wish her all the best. ನಿಧಿ ಸುಬ್ಬಯ್ಯ ಅವರೇ, ನೀವು ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ, ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ, ಬಿಗ್ ಬಾಸ್ಗೆ ಹೋಗಿದ್ರಿ. ನೀವು ಇಡೀ ರಾಜ್ಯದ ಕನ್ನಡಿಗರಿಗೆ ಗೊತ್ತಿದೆ ನೀವೊಬ್ರು ಕೊಡವ ಸಮುದಾಯದಿಂದ ಬಂದಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ. ನೀವು ಕೇವಲ ಕನ್ನಡದಲ್ಲ, ಹಿಂದಿಯಲ್ಲೂ ಕೂಡ ನೀವು ನಟನೆ ಮಾಡಿದ್ದೀರಿ. ನಿಮ್ಮಂತೆ ಅನೇಕ ಜನ ಕೊಡವ ಸಮುದಾಯದಿಂದ ಬಂದಂತ ನಟಿಯರಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ, ಇವರಿಗೆ ಜ್ಞಾನ ಇದೆಯಾ ಇಲ್ವಾ? ನೀವು ಹೇಳ್ಬೋದು ಇದಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಅಂತೇಳಿ, ಆದ್ರೆ ನಾವು ಸೀರಿಯಸ್ ಆಗಿ ತಗೊಂತೀವಿ. ಕೊಡವರ ಮೇಲೆ ಒಂದು ಗೌರವ ಇದೆ, ಕೊಡವ ಸಮುದಾಯದ ಮೇಲೆ ಗೌರವ ಇದೆ. ಇಡೀ ದೇಶವೇ ಇವತ್ತು ಕೊಂಡಾಡುತ್ತೆ ಕೊಡವ ಸಮುದಾಯದ ಬಗ್ಗೆ. ಆದ್ರೆ ಈ ರೀತಿಯಾಗಿ ಹೇಳೋದು ನಮ್ಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ. ಅದೇ ಸರ್, ಅದ್ ಗೊತ್ತಿಲ್ಲ. ಅವ್ರು ಮೋಸ್ಟ್ಲಿ ಅವರಿಗೆ ಅವ್ರ PR ಅವ್ರು ಹೇಳ್ಕೊಟ್ಟಿರ್ಬೋದು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಂತ. ಆದ್ರೆ ನಾನು ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ರೀಸೆಂಟ್ ಆಗಿ ನಮ್ UI ಪ್ರಮೋಷನ್ಸ್ ಅಲ್ಲೂ ಅಷ್ಟೇ, ನಾನು ಹಾಗೂ ರೀಶ್ಮಾ ನಾಣಯ್ಯ ಇಬ್ರು ಕೊಡಗಿನ ಹುಡುಗಿರು ಎಲ್ಲ ಪ್ರೆಸ್ ಮೀಟ್ಸ್ ಅಲ್ಲಿ ನಾವಿಬ್ರು ಹೋಗಿದ್ದು. ಸೊ ಅಲ್ಲೂ ಅಷ್ಟೇ, ಬಿಫೋರ್ ವಿ ಸ್ಟಾರ್ಟ್ ಆ ಇಂಟರ್ವ್ಯೂಸ್ ನಾವ್ ಯಾವಾಗ್ಲೂ ನಮ್ ಫಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದಿಂದ, ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋದು ಪ್ರೇಮಾ ಮ್ಯಾಮ್. ಐ ವಿಲ್ ಆಲ್ವೇಸ್ ಲವ್ ಅಂಡ್ ರೆಸ್ಪೆಕ್ಟ್ ಹರ್. ಸೊ ಅದನ್ನ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಿಕಾಸ್ ನಾವಿಬ್ರು ಅಷ್ಟೇ ಕೊಡಗಿನಿಂದ ಬಂದಿರಂತ ಹೀರೋಯಿನ್ಸ್, ರೀಶ್ಮಾ ಅಂಡ್ ಮೀ. ಸೊ ಆ ತರ ನಾವು ನನ್ ಬಗ್ಗೆ ಹೇಳ್ಕೋಬಹುದು ಸರ್. ಅವ್ರು ಏನಕ್ಕೆ ಆ ತರ ಹೇಳಿದ್ದಾರೆ, ಐ ಹ್ಯಾವ್ ನೋ ಐಡಿಯಾ. ನಿಧಿ ಸುಬ್ಬಯ್ಯ, ನಂಗೆ ಗೊತ್ತಿಲ್ಲ.